ನಾನಾ ಪವರ್ಡ್ ಬೈ ಲಯನ್ ಓಟ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ತಗೊಂಡಿರೋ ಟಾಪಿಕ್ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ವೆರಿ ಕಲರ್ಫುಲ್ ಅಲ್ಲ? ಈ ಕಡೆ ನೋಡಿ ಟ್ರೆಡಿಷನಲ್ ಆಗಿ ಡ್ರೆಸ್ ಮಾಡ್ಕೊಂಡಿರೋರು, ಈ ಕಡೆ ನೋಡಿ ಹೆಪ್ಪಾಗಿ ಡ್ರೆಸ್ ಮಾಡ್ಕೊಂಡಿರೋರು. ಇದು ಬೆಟ್ರಾ ಇದನ್ನ ಬಗ್ಗೆ ಇವತ್ತು ಮಾತಾಡ್ತಿರೋದು. ಮನುಷ್ಯ ಸಂತತಿ ಆದಿಮಾನವನ ಕಾಲದಿಂದಲೂ ಉಡುಗೆಗೆ ಎಲೆಯನ್ನು ನಂತರ ಚರ್ಮವನ್ನು ಕಟ್ಟಿಕೊಳ್ಳಲು ಕಲಿತ. ಅದು ಕಲೆಯಾಗಿ ಕಲೆಯಿಂದ ಸಂಸ್ಕೃತಿಯಾಗಿ ಮಾರ್ಪಾಟಾಗ್ತಾ ಬಂತು. ಆದರೆ ಈಗ ಉಡುಗೆಯು ಆಧುನಿಕ ಮನುಷ್ಯನಿಗೆ ಪ್ರತಿಷ್ಠೆಯ ವಿಷಯವಾಗಿದೆ. ಲಕ್ಷಾಂತರ ರೂಪಾಯಿಗಳಿಂದ ಹಿಡಿದು ಕೋಟ್ಯಾಂತರ ರೂಪಾಯಿಗಳವರೆಗೆ ಬರೀ ಉಡುಪಿಗಾಗಿ ಖರ್ಚು ಮಾಡ್ತಾನೆ. ಮೈ ತುಂಬಾ ಬಟ್ಟೆ ಉಡುವುದನ್ನು ಬಿಟ್ಟು ಮತ್ತೆ ಆದಿಮಾನವನಂತೆ ತುಂಡು ಬಟ್ಟೆಯ ಸಂಸ್ಕೃತಿಗೆ ಬದಲಾಗ್ತಾ ಇದ್ದಾನೆ. ಮುಂದೆ ಯಾವ ಹಂತ ತಲುಪಲಿದೆ ಅನ್ನೋ ಆತಂಕ ಶುರುವಾಗಿದೆ. ಈ ಸಂಸ್ಕೃತಿಯನ್ನು ವಿರೋಧಿಸುವವರು ಇದ್ದಾರೆ. ಫ್ಯಾಷನ್ ಹೆಸರಲ್ಲಿ ಅಶ್ಲೀಲ ಪ್ರದರ್ಶನ ಸರಿನಾ ತಪ್ಪ? ಉತ್ತರ ಕೊಡಲಿದೆ. ಆಧುನಿಕ ಉಡುಗೆ ವರ್ಸಸ್ ಸಾಂಪ್ರದಾಯಿಕ ಉಡುಗೆ. ಟ್ರೆಡಿಷನಲ್ ಡ್ರೆಸ್ ಯಾವಾಗಲೂ ಹಾಕೋತೀರಾ? ಹಾಕೋತೀನಿ. ಮನೆಯಲ್ಲೂ ಹಾಕೋತೀನಿ. ಚೂಡಿದಾರ್ಸ್ ಹಾಕೋತೀನಿ. ಚೂಡಿದಾರ್ಸ್ ಯಾತಕ್ಕೆ ಈ ಥರ ಹಾಕೊಳ್ಳಲ್ಲ? ಲಂಗ ಇದು ಹಾಕೋತೀನಿ. ಇದು ಹಬ್ಬದಲ್ಲಿ ವಿಶೇಷವಾಗಿ ತುಂಬ ಗ್ರ್ಯಾಂಡಾಗಿರಲಿ ಅಂತ ಹಾಕೋತೀನಿ. ದಿನಾಗಲೂ ಚೂಡಿದಾರ ಇಲ್ಲಾಂದರೆ ಲಂಗದಾವಣಿ ಏನಾರು ಹಾಕೋತೀನಿ. ನೀವಮ್ಮ? ನಾನು ಇದುವರೆಗೂ ಚಿಕ್ಕ ವಯಸ್ಸಿನ ಜೀನ್ಸೇ ಹಾಕಿಲ್ಲ. ನಾನು ಯಾವಾಗಲೂ ಚೂಡೀಸ್ ಇಲ್ಲಾಂದರೆ ಫ್ರಾಕ್ಸ್ ಆ್ಯಂಡ್ ಚಿಕ್ಕ ಹುಡುಗಿರಿದ್ದಾಗ ಫ್ರಾಕ್ ಅನ್ನೋದು ಫ್ರಾಕ್ ಅನ್ನೋದು ಒಂದು ಇಂಡಿಯನ್ ಡ್ರೆಸ್ ಥರ ಆಗಿಬಿಟ್ಟಿದೆ. ಚಿಕ್ಕ ಮಕ್ಕಳಿಗೆಲ್ಲ ಫ್ರಾಕ್ಸ್ ಹಾಕ್ತಾರೆ. ಸೀರೆ ನಾನು ಒಕೇಶನ್ ಹಾಕ್ತಾ ಇರ್ತೀನಿ ಮ್ಯಾಮ್. ಅವಾಗ ಹಬ್ಬಕ್ಕೆ ಕಾಲೇಜಸ್ಗೆ ಎಲ್ಲ ಹಾಕೊಂಡು ಹೋಗ್ತೀನಿ ಮ್ಯಾಮ್. ಸೀರೆ ಉಡೋದಂದ್ರೆ ನಂಗೆ ಪಂಚ್ ಪ್ರಾಣ ಮ್ಯಾಮ್. ಫಸ್ಟ್ ಆಫ್ ಆಲ್ ತುಂಬ ಇಷ್ಟ. ವೆರಿ ಗುಡ್. ಯಾತಕ್ಕೆ ಇಷ್ಟ ಸೀರೆ ಉಡಬೇಕು ಅಂತ? ನಮ್ಮ ದೇಶದ ಸಂಸ್ಕೃತಿನೇ ಅದು ಮ್ಯಾಮ್. ಯಾವುದೇ ಆಗಲಿ ಸೀರೆ ಉಟ್ಕೊಂಡ್ರೆ ಹುಡುಗಿರು ಚೆನ್ನಾಗಿ ಕಾಣಿಸ್ತಾರೆ ಮ್ಯಾಮ್. ನಿಜ ಹೇಳ್ಬೇಕಂದ್ರೆ ಸೀರೆಯಲ್ಲಿ ಯಾರೇ ಆಗಲಿ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಮ್ಯಾಮ್. ಮಾಡರ್ನ್ ಡ್ರೆಸ್ಸಲ್ಲಿ ಕಾಣಿಸಲ್ವಾ? ನೋ ಮ್ಯಾಮ್, ನೋಡ್ರೆ ನನಗಂತೂ ಇಷ್ಟನೇ ಆಗಲ್ಲ ಮ್ಯಾಮ್. ಇಲ್ಲ, ಏನು ಕಾಣಿಸಲ್ಲ ಮಾಡರ್ನ್ ಡ್ರೆಸ್ಸಲ್ಲಿ? ಯಾಕೆ ಚೆನ್ನಾಗಿ ಕಾಣಿಸಲ್ಲ ಅವರೆಲ್ಲ? ಬಿಕಾಸ್ ಯಾಕಂದರೆ ಅವ್ರ ಬಾಡಿ ಎಲ್ಲ ಒಂದು ಸ್ವಲ್ಪ ಕಾಣ್ತಿರುತ್ತೆ ಮೇಡಮ್. ಒಂದು ನಿಮಿಷ ಸ್ಯಾರಿಲಿ ಏನು ಹಂಗಲ್ಲ, ಕವರ್ ಆಗುತ್ತೆ. ಬಿಕಾಸ್ ನಾನು ನೋಡಿ ಕವರ್ ಮಾಡ್ಕೊಂಡು ಬಂದಿದ್ದು. ನೀವು ಇವಾಗ ಕಾಣಿಸ್ತಿದೆಯಲ್ಲ ನಿಮ್ಮದು. ಒಂದು ನಿಮಿಷ ರೀ, ಲೆಟರ್ ಟಾಕ್, ಐ ಕಮ್ ಬ್ಯಾಕ್ ಟು ಯು. ಯಾಕಂದರೆ ಈಗ ನಾನು ನೋಡಿ ಮೇಡಮ್ ಸೀರೆ ಉಟ್ಕೊಂಡಿದ್ದೀನಿ. ನಾನು ನೋಡಿದ್ರೆ ಓಕೆ ಹುಡುಗಿ ಒಂದು ಸ್ವಲ್ಪ ಲುಕ್ ಆಗಿದ್ದಾಳೆ. ಇವಾಗ ಹೇಳೋಕ್ಕಾಗಲ್ಲ. ಲುಕ್ ಆಗಿದ್ದಾಳೆ ಅಂದರೆ ಏನು? ಅವ್ರ ಕಡೆ ಲುಕ್ ಆಗಿದ್ದಾರೆ ಅಂದರೆ ಏನಮ್ಮ? ಇವಾಗ ನಾವು ರೋಡ್ನಲ್ಲಿ ಹೋಗ್ಬೇಕಾದ್ರೆ ಯಾರಾದರೂ ಮಾಡರ್ನ್ ಡ್ರೆಸ್ ಹಾಕೊಂಡು ಹೋಗ್ದವರು ಏನೋ ಮಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅಂತ ಹೇಳ್ತಾರೆ. ಆದರೆ ನಾವು ಸ್ಯಾರಿ ಹಾಕೊಂಡು ಹೋಗ್ದವರು ಅವ್ರು ಏನೊಂದು ಹೇಳೋದಿಲ್ಲ, ಅವ್ರು ಚೆನ್ನಾಗಿದ್ದಾರೆ ಅಂತ ಹೇಳ್ತಾರೆ. ಹೊತ್ತಿನಲ್ಲಿ ಬೇರೆ ಏನು ಹೇಳೋದಿಲ್ಲ. ಗೌರಮ್ಮನ ಥರ ಇದ್ದಾಳೆ ಅಂತ ಇಲ್ಲ ಮ್ಯಾಮ್, ಗೌರಮ್ಮ ಅಂತ ಏನಕ್ಕೆ ಮ್ಯಾಮ್ ಹೇಳಬೇಕು? ನಮ್ಮ ಇಂಡಿಯನ್ ಕಲ್ಚರ್ನ ನಾವು ಬೆಳೆಸ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ ಮ್ಯಾಮ್. ಹಿಂದ್ಗಡೆ ಕೊಡಿ. ನೀವು ಯಾವತ್ತೂ ಜೀನ್ ಹಾಕ್ಕೊಂಡಿಲ್ವಮ್ಮ? ಇಲ್ಲ ಮ್ಯಾಮ್, ನಾನು ಹಾಕಿಲ್ಲ. ಮತ್ತು ಅವರಂದ್ರು ಸೀರೆ ಉಟ್ಕೊಂಡ್ರೆ ಎಲ್ಲ ಕಾಣುತ್ತೆ ಅಂತ. ಅದು ಉಟ್ಕೊಳ್ಳೋರ ಮೇಲೂ ಡಿಪೆಂಡ್ ಆಗುತ್ತೆ ಅಲ್ವಾ. ಇವಾಗ ನೀವು ಯಾಕೆ ಚಿಕ್ಕ ವಯಸ್ಸಿಂದ ಯಾವತ್ತೂ ಜೀನ್ಸ್ ಹಾಕೊಂಡಿಲ್ಲ, ಪ್ಯಾಂಟ್ ಹಾಕೊಂಡಿಲ್ಲ? ಇಲ್ಲ ಮ್ಯಾಮ್, ಹಾಕಿಲ್ಲ. ನಾನು ಅಭ್ಯಾಸ ಇಲ್ಲ. ಇಷ್ಟನೂ ಇಲ್ವಾ? ಇಷ್ಟ ಇಲ್ಲ ಅಂತಲ್ಲ, ಇಷ್ಟ ಇದ್ರೂ ನಮ್ಮನೆ ನಮ್ಮ ಸಂಸ್ಕೃತಿ ಬಿಟ್ಕೊಡಕ್ಕೆ ನನಗೆ ಇಷ್ಟ ಇಲ್ಲ. ಅದರಿಂದ ನಾನು ಹಾಕೋದಿಲ್ಲ ಜೀನ್ಸ್. ನೀವು ಇವಾಗ ಯಾಕೆ ಚೆನ್ನಾಗಿ ಕಾಣಲ್ಲ ಅಂತ ಕೇಳಿದ್ರಿ. ಅವ್ರು ಏನು ಹಾಕ್ಕೊತಾರೆ ಮ್ಯಾಮ್? ಕಿವಿದು ಇಷ್ಟಿಷ್ಟೇ ಹಾಕ್ಕೊತಾರೆ, ಹಿಯರಿಂಗ್ಸು, ಬೊಟ್ಟು ಇಡಲ್ಲ, ಚೈನು ಹಾಕಲ್ಲ, ಕೈಗೂ ಹಾಕಲ್ಲ. ನಾವು ಎಷ್ಟು ಟೈಮ್ ಬೇಕು ಗೊತ್ತಾ ಮ್ಯಾಮ್ ನಾವು ಡ್ರೆಸ್ ಮಾಡ್ಕೊಳ್ಳೋಕ್ಕೆ? ಎಲ್ಲ ಮರಿ ಮ್ಯಾಚಿಂಗ್ ಬೇಕು. ಆದರೆ ಅವ್ರದ್ದು ಆರ್ನಮೆಂಟ್ಸ್ ಎಲ್ಲ ಎಷ್ಟು ಫನ್ನಿಯಾಗಿರುತ್ತೆ ಅಂದರೆ ಏನೇನೋ ಫ್ಲವರ್ಸು, ಏನೇನೋ ದಾರೇಲಿ ಹೋಗೋ ಕೆಳಗಡೆ ಬಿದ್ದಿರೋದೆಲ್ಲ ಆಡ್ಸ್ಕೊಂಡು ಹಾಕೊಂಡಂಗಿರುತ್ತೆ ಮ್ಯಾಮ್. ದಟ್ಸ್ ವೈ ನಮಗಿಷ್ಟ ಆಗಲ್ಲ ಆ ಥರ ಹಾಕ್ಕೊಳ್ಳೋಕ್ಕೆ. ಮ್ಯಾಮ್, ಫಸ್ಟ್ ಆಫ್ ಆಲ್ ಮದುವೆಲೆಲ್ಲೂ ಇದು ಏನು ನಾವು ಸೀರೆನೇ ಉಟ್ಕೊಂಡು ಇದು ದಾರೆ ಇದೆಲ್ಲ ಮಾಡ್ತಾರೆ ಮ್ಯಾಮ್. ಆದರೆ ಈ ಥರ ಯಾರು ಪ್ಯಾಂಟ್ ಶರ್ಟ್ ಎಲ್ಲ ಹಾಕ್ಕೊಂಡು ಮಾಡೋಕ್ಕಾಗಲ್ಲ. ಅದು ಅಲ್ಲ, ಒಂದೊಂದು ಟೈಮ್ಗೆ ಅದಕ್ಕೆ ತಕ್ಕ ಹಾಗೆ ಹಾಕ್ಕೋಬೇಕಲ್ವಾ? ಮದುವೆಗೆ ಈ ಥರ ಹಾಕ್ಕೊಳಕ್ಕಾಗಲ್ಲ. ಬಟ್ ಗಾಡಿ ಓಡಿಸೋವಾಗ, ಈಗ ಮಾಡರ್ನ್ ಲೈಫಲ್ಲಿ ಸ್ವಲ್ಪ ಶಾಪಿಂಗ್ ಎಲ್ಲ ಹೋಗೋವಾಗ ಈ ಥರ ಹೋದರೆ ಈಸಿ ಆಗಲ್ವಾ? ಅದಕ್ಕೆ ಚೂಡಿದಾರ್ ಬೆಟರ್ ಅಲ್ವಾ ಮ್ಯಾಮ್? ಇದೇ ಹಾಕೋಬೇಕು ಅಂತ ಏನು ಇದಿಲ್ವಲ್ಲ ಮ್ಯಾಮ್? ನೀವು ಇದುವರೆಗೂ ಪ್ಯಾಂಟ್ ಹಾಕಿಲ್ಲ? ಹಾಕಿದ್ದೀನಿ, ಆದರೆ ಇಷ್ಟೇನು ಇದೆಲ್ಲ ಮ್ಯಾಮ್. ಇಲ್ಲ, ನಿಮ್ಗೆ ಯಾವ್ದು ಕಂಫರ್ಟ್ ಅಂತೀರಾ ನೀವು? ಚೂಡಿದಾರ ಕಂಫರ್ಟ್ ಮ್ಯಾಮ್. ಕಂಫರ್ಟ್ ಅಂತೀರಾ? ಅವ್ರ ಕೊಡಿ. ಟ್ರೆಡಿಷ್ನಲ್ ವೇರ್ ಹಾಕೊಂಡಿರೋ ಹುಡುಗರು ನೋಡಿದಾಗ ಕೈ ಎತ್ತು ಮುಗಿಬೇಕು ಅನಿಸುತ್ತೆ ಮ್ಯಾಮ್. ಬಟ್ ಮಾಡರ್ನ್ ವೇರ್ ಕೈ ಎತ್ತು ಮುಗಿಬೇಕಾ? ಕೈ ಎತ್ತು ಸಾರಿ, ನನಗೆ ಸರಿ ಕೇಳಿಸ್ಲಿಲ್ಲ. ಕೈ ಎತ್ತು ಮುಗಿಬೇಕು ಅಂತ ನಮಸ್ಕಾರ ಮಾಡಬೇಕು ಅಂತ. ಟ್ರೆಡಿಷ್ನಲ್ ಮಾಡರ್ನ್ ವೇರ್ ಅಲ್ಲಿ ನೋಡಿದಾಗ ಅವ್ರಿಗೆ ಅವ್ರ ಕೈ ಹಿಡಿಬೇಕು ಅಂತ ಅನ್ಸುತ್ತೆ. ಆ ಥರ ಹುಡುಗರು ಅಂತಾರೆ. ಅವ್ರ ಕಣ್ಣು ಕುಕ್ಕುತ್ತೆ ಮ್ಯಾಮ್, ಅವ್ರ ಹತ್ರನೇ ಹೋಗ್ಬೇಕು. ಐ ಥಿಂಕ್ ಹುಡುಗನ್ನೇ ಕೇಳಬೇಕು ಅಂತ ಅನಿಸ್ತಾ ಇದೆ. ಹೇಳಿ, ನೀವು ಇದುವರೆಗೂ ಪ್ಯಾಂಟ್ ಹಾಕೊಂಡಿಲ್ವಾ?
ನಂಗೆ ಆ ಥರ ಇಷ್ಟ. ನೀವು ಅಂದರೆ ಬೇರೆ ಕಂಟ್ರಿಗಳಲ್ಲಿ ಹೋದರೆ ಬೇರೆ ಕಂಟ್ರಿಯವರು ನಮ್ಮ ದೇಶದ ಸಂಸ್ಕೃತಿ, ನಮ್ಮ ದೇಶದ ಉಡುಗೆಗಳನ್ನ ಹಾಕ್ಕೊಳ್ಳೋಕ್ಕೆ ತುಂಬ ಇಷ್ಟಪಡ್ತಾರೆ ಹೊರತು ಅವರು ವೆಸ್ಟರ್ನ್ ಡ್ರೆಸ್ಸಲ್ಲಿ ಇರ್ತಾರೆ, ಅದನ್ನ ಅವ್ರು ಹಾಕ್ಕೊಳ್ಳೋಕೆ ಇಷ್ಟಪಡಲ್ಲ. ಮತ್ತು ಇಲ್ಲ, ಭಾಳ ಜನ ಹೇಳೋದು ಟ್ರಾವೆಲ್ ಮಾಡೋಕ್ಕೆ ಆ ಥರ ಡ್ರೆಸ್ ಹಾಕ್ಕೊಂಡ್ರೆ ಈಸಿ ಅಂತ. ಟ್ರಾವೆಲ್ ಮಾಡೋಕ್ಕೆ ಕಂಫರ್ಟ್ ಇರೋ ಚೂಡಿದಾರೆ ಮ್ಯಾಮ್. ಬಟ್ ಬೇರೆ ಕಡೆ ಎಲ್ಲರೂ ಟ್ರಾವೆಲ್ ಮಾಡೋಕೆ ಹೋಗ್ಬೇಕಾದ್ರೆ ಪ್ಯಾಂಟ್ ಶರ್ಟ್ ಫ್ರಾಕ್ ಸಮಥಿಂಗ್ ಏನೇ ಹಾಕೊಂಡ್ರು ಅವ್ರು ಕುತ್ಕೋಗ್ಬೇಕಾದ್ರೆ ಸರಿ. ಫ್ರಾಕ್ ಇಸ್ ಟೋಟ್ಲಿ ಔಟ್ ಆಫ್ ಮಾರ್ಕೆಟ್ ಅಲ್ಲ, ದಟ್ಸ್ ಡೌನ್ ಮಾರ್ಕೆಟ್ ಆಗ್ಬಿಟ್ಟಿದೆ. ಯಾರು ಹಾಕ್ಕೊಳ್ಳೋದಿಲ್ಲ ಫ್ರಾಕ್ಸ್ ಎಲ್ಲ. ಈ ಥರ ಮಿಡೀಸು ಆ ಥರ ಮೇ ಬಿ ಇನ್ ದ ಫಂಕ್ಷನ್ಸ್ ಆರ್ ಸಮಥಿಂಗ್ ದೇ ವೇರ್ ಇಟ್. ನೀವೇನು ಮಾಡ್ತಾ ಇದ್ದೀರಾ? ನಾನು ಫೈನಲ್ ಇಯರ್ BCA. ಫೈನಲ್ ಇಯರ್ ಮಾಡ್ತಿದ್ದೀರಾ? ಕಾಲೇಜಿಗೆ ಈ ಡ್ರೆಸ್ಸಲ್ಲಿ ಹೋಗ್ತೀರಾ? ಕಾಲೇಜ್ ಹತ್ರ ಹೋಗೋದಿಲ್ಲ, ಕಾಲೇಜ್ಗೆ ನಾನು ಚೂಡಿದಾರೆ ಹಾಕೊಂಡು ಹೋಗೋದು. ಬಟ್ ಒಕೇಶ್ನಲಿ ಏನಾರ ಫಂಕ್ಷನ್ ಏನಾರ ಕಾಲೇಜಲ್ಲಿ ಬಂದರೆ ನಾನು ಸ್ಯಾರಿನೇ ಪ್ರಿಫರ್ ಮಾಡೋದು ಜಾಸ್ತಿ. ಆಮೇಲೆ ಅವ್ರು ಹೇಳಿದ್ರು ಬರೀ ಮಾಡರ್ನಾಗಿ ಡ್ರೆಸ್ ಮಾಡ್ಕೊಂಡು ಆಫೀಸ್ ಲೈಕ್ ಕಂಪ್ನೀಸ್ಗೆ ಇಂಟರ್ವ್ಯೂಸ್ಗೆ ಹೋದರೆ ಸೆಲೆಕ್ಟ್ ಮಾಡ್ತಾರೆ ಅಂತ. ಸೊ ಹಂಗಾರೆ ಅವ್ರ ಇಂಟೆಲಿಜೆನ್ಸ್ ಆಗಲಿ ಏನಾಗಲಿ ನೋಡಿ ಇದು ಮಾಡೋದಿಲ್ಲ. ಹಾಗಾದರೆ ಎಲ್ಲರೂ ಬೇಕಾದ್ರೆ ಮಾಡರ್ನಾಗಿ ಡ್ರೆಸ್ ಮಾಡಿಬಿಟ್ಟೆ ಹೋಗ್ಬೋದಲ್ವಾ ಕಂಪ್ನೀಸ್ಗೆ ಇಂಟರ್ವ್ಯೂಗೆ. ಸೊ ಎಲ್ಲರೂ ಸೆಲೆಕ್ಟ್ ಆಗ್ಬೋದು ಅವಾಗ. ಹಾಗಂತ ಏನೂ ಇಲ್ಲ, ಸ್ಯಾರೀಸ್ ಹಾಕೊಂಡ್ರೂ ಹೋಗಿ ಸೆಲೆಕ್ಟ್ ಮಾಡ್ತಾರೆ. ಆ ಥರ ಏನೂ ಲೈಕ್ ಅವ್ರು ತೊಗೊಳ್ಳಲ್ಲ ಅಂತ ಏನೂ ಇಲ್ಲ. ನಿಮ್ಗೆ ಯಾವತ್ತು ಮಾಡರ್ನ್ ಡ್ರೆಸ್ ಹಾಕೋಬೇಕು ಅಂತ ಆಸೆ ಇಲ್ವಾ? ಇದೆ, ಹಾಕ್ತೀವಿ, ಬಟ್ ಎಲ್ಲ ಟೈಮಲ್ಲೂ ಹಾಕಲ್ಲ. ನಾವು ಏನು ಹೇಳೋದು ಅಂತಂದರೆ, ಯಾರಾದರೂ ನಮ್ಮನ್ನು ನೋಡಿದರೆ ಚೆನ್ನಾಗಿದ್ದಾರಪ್ಪ, ನಮ್ಮನ್ನು ನೋಡ್ತಿದ್ದಂಗೆ ಅವರಿಗೆ ಗೌರವ ಬರಬೇಕು. ನಮ್ಮ ಬಟ್ಟೆ ನಮ್ಮಿಂದ. ಈ ಬಟ್ಟೆಯಲ್ಲಿ ಏನು ಗೌರವ ಬರಲ್ಲ? ಖಂಡಿತ ಬರಲ್ಲ ಮ್ಯಾಮ್. ಬೇರೆ ಅವರಿಗೆ ಕಣ್ಣು ಕುಕ್ಕೋ ಥರ ಇರಬಾರ್ದು. ಹುಡುಗರಿಗೆ ಈ ಥರ ಡ್ರೆಸ್ ಹಾಕ್ಕೊಂಡ್ರೆ ಕಣ್ಣು ಕುಕ್ಕುತ್ತೆ ಅಂತಾರೆ, ಹುಡುಗರಿಗೆ ಈ ಥರ ಹಾಕ್ಕೊಂಡ್ರೆ ಇಷ್ಟ ಆಗಲ್ವಾ? ಅದೇನೋ ಅವ್ರಿಗೆ ಗೊತ್ತು, ನಾವಂತೂ ಹುಡುಗಿರಿಗಾಗುತ್ತಾ ಒಂಥರ ಕಣ್ಣು ಕುಕ್ಕೋ ಥರ? ಚೆನ್ನಾಗಿಲ್ಲ ಅಂತೀರಾ? ತುಂಬ ಸ್ವಲ್ಪ ಅಸಹ್ಯ ಥರ ಕಾಣಿಸುತ್ತೆ. ಇಲ್ಲ, ಕಾಲೇಜಲ್ಲಿ ನೀವೆಲ್ಲಾದರೂ ನೋಡ್ರಿ, ಒಬ್ಳು ಹುಡುಗಿ ಸಂಪ್ರದಾಯದಿಂದ ಬಂದರೆ ಅವ್ರಿಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಡ್ತಾರೆ, ಗೌರವ ಕೊಡ್ತಾರೆ, ಗೌರವದಿಂದ ಮಾತಾಡ್ತಾರೆ. ಆದರೆ ಸ್ವಲ್ಪ ಫ್ಯಾಷನಲ್ಲಿ ಬಂದರೆ ಏನೇ ಹಾಯ್ ಆ ಥರ ಮಾತಾಡ್ತಾರೆ. ಅವ್ರು ಕೊಡಿ. ಆ್ಯಕ್ಚುಲಿ ಟ್ರೆಡಿಷನಲ್ ಡ್ರೆಸ್ ಹಾಕೊಳೋದ್ರಿಂದ ನಮಗೆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಈ ಥರ ಡ್ರೆಸ್ ಹಾಕೊಂಡ್ರೆ ಯಾರು ವ್ಯಾಲ್ಯೂ ಕೊಡಲ್ಲ. ಯಾವ ರೀತಿ ವ್ಯಾಲ್ಯೂ ಅಂತೀರಾ? ಮಾರ್ಕ್ಸ್ ಜಾಸ್ತಿ ಬರುತ್ತಾ? ಮಾರ್ಕ್ಸಾ? ಮಾರ್ಕ್ಸ್ ಅಲ್ಲ ಮ್ಯಾಮ್, ಬರಲ್ಲ ತಾನೇ. ಮಾರ್ಕ್ಸ್ ಆ ಥರ ವ್ಯಾಲ್ಯೂ ಅಲ್ಲ ಮ್ಯಾಮ್, ಮಾತಾಡೋದ್ರಲ್ಲೇ ರೀತಿಯಲ್ಲೇ ಇರ್ಬೋದು ಮ್ಯಾಮ್. ಈ ಥರ ಡ್ರೆಸ್ ಹಾಕೊಂಡಾಗ ನಮ್ಮನ್ನ ಮಾತಾಡ್ಸೋ ರೀತಿ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಇವ್ರು ಹೇಳ್ದಾಗೆ. ಯು ಮೀನ್ ದ ಪ್ರೊಫೆಸರ್ಸ್ ಆ್ಯಂಡ್ ಲೆಕ್ಚರರ್ಸ್ ಆಲ್ಸೋ? ಅವರು ಆ ಥರ ಇಂಥ ಡ್ರೆಸ್ ಹಾಕ್ಕೊಂಡಿರೋರನ್ನ ಮರ್ಯಾದೆ ಕೊಡಲ್ಲ, ನೀವು ಕೊಡ್ತಾರಾ? ಒಂದು ನಿಮಿಷ, ನಿಮಗೆ ಮರ್ಯಾದೆ ಹೆಚ್ಚು ಕೊಡ್ತಾರಾ, ಇವ್ರು ಕೊಡಲ್ವಾ? ಆ ಥರ ಏನು ಹೇಳೋಕ್ಕಾಗಲ್ಲ ಮ್ಯಾಮ್, ಅದು ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಕ್ಚುಲಿ ನಮ್ಮ ಟ್ರೆಡಿಷನ್ನ ನಾವೇ ಉಳಿಸ್ಕೋಬೇಕು. ನಾವೇ ಇದನ್ನ ಹಾಳು ಮಾಡ್ತಾ ಹೋದ್ರೆ ಮುಂದೆ ಯಾರು ಉಳಿಸೋದಿಲ್ಲ. ಓದೋರು ನಿಮ್ಗೆ ಮರ್ಯಾದೆ ಕೊಡ್ತಾರೆ ಅಂತೀರಾ? ಎಸ್ ಮ್ಯಾಮ್, ಅಫ್ಕೋರ್ಸ್ ಕೊಟ್ಟೆ ಕೊಡ್ತಾರೆ ಮ್ಯಾಮ್. ಇವಾಗ ನೋಡಿರ್ಬೋದು, ನಿಮಗೆ ಮಾಡರ್ನ್ ಡ್ರೆಸ್ ಹಾಕೋಬೇಕು ಅಂತ ಆಸೆ ಇಲ್ವಾ? ನೋ ಮ್ಯಾಮ್, ನಾಟ್ ಎವರ್. ಸುಳ್ಳು ಹೇಳ್ಬಾರ್ದು. ಇಲ್ಲ ಮ್ಯಾಮ್, ಸುಳ್ಳೇ ಹೇಳ್ತಿಲ್ಲ ಮ್ಯಾಮ್. ಹಾಕೊಂಡಿಲ್ಲ? ಹಾಕೊಂಡ್ಲೇ ಇಲ್ಲ. ಏನ್ ಡ್ರೆಸ್ ಹಾಕೋತೀರಾ ಯಾವಾಗ್ಲೂ? ಚೂಡಿ ಅಂಡ್ ಲೈಕ್ ದಿಸ್. ದಿಸ್ ಇಸ್ ದ ಮೋಸ್ಟ್ ಕಂಫರ್ಟಬಲ್ ಡ್ರೆಸ್. ಯಾ, ಆಫ್ ಕೋರ್ಸ್ ಮ್ಯಾಮ್. ಅಲ್ಲೇ ಇವಾಗ ನಾನು ತುಂಬ ಹೊತ್ತಿಂದ ಗಮನಿಸ್ತಿದ್ದೀನಿ, ಒಬ್ರು ಹಿಂಗೆ ಮಾಡ್ಕೊತಾರೆ, ಒಬ್ರು ಹಿಂಗೆ ಮಾಡ್ಕೊತಾರೆ, ಒಬ್ರು ಹಿಂಗೆ ಮಾಡ್ಕೊತಾರೆ. ಎಷ್ಟು ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗ್ತಿದಾರೆ ಮ್ಯಾಮ್. ರಿಯಲಿ ಐ ಕ್ಯಾನ್ ಸಿ ದಟ್. ಆದರೆ ಇಲ್ಲಿ ಒಬ್ಬರಾದ್ರೂ ನೋಡಿದ್ದೀರಾ ಮ್ಯಾಮ್? ಇಲ್ಲ, ಕಂಫರ್ಟಬಲ್ ಆಗಿ ಕೂತಿದ್ದಾರೆ. ಮತ್ತು ಇನ್ನೊಂದೊಂದು ಎಕ್ಸಾಂಪಲ್ ಕೊಡ್ತೀನಿ ಮ್ಯಾಮ್. ಆಫ್ರಿಕಾದಲ್ಲಿ ಜಂಗಲ್ಸ್ ತುಂಬ ಇದೆ ಅಲ್ವಾ? ಒಬ್ಬ ರಿಪೋರ್ಟರ್ ಒಳಗಡೆ ಹೋಗ್ಬೇಕಾಯ್ತು. ಈ ಶೇಡ್ ಈಸ್ ಓನ್ ಎಕ್ಸ್ಪೀರಿಯನ್ಸ್. ಒಳಗಡೆ ಹೋಗ್ಬೇಕಂದ್ರೆ ಅವ್ನು ಆ ಥರನೇ ವಸ್ತ್ರ ಧರಿಸ್ಕೊಂಡು ಆ ಜಂಗಲ್ ಒಳಗಡೆ ಪ್ರವೇಶ ಕೊಡ್ತಾ ಇರ್ತಾರೆ ಆಫ್ರಿಕನ್ಸಲ್ಲಿ. ಆ ಅನ್ಎಜುಕೇಟೆಡ್ ಕಾಡು ಮನುಷ್ಯರಿಗೆ ಅವ್ರ ಟ್ರೆಡಿಷನ್ನ ಅಷ್ಟು ಉಳಿಸ್ಕೊಬೇಕು ಅಂದ್ಕೊಂಡಿದ್ದಾಗ ನಾವು ಎಜುಕೇಟೆಡ್, ನಾವು ಯಾಕೆ ನಮ್ಮ ಟ್ರೆಡಿಷನಲ್ ಬಿಟ್ಕೊಡ್ಬೇಕು? ಇದು ಒಂದು ಕ್ವೆಶ್ಚನ್ಗೆ ಆನ್ಸರ್ ಕರೆಕ್ಟಾಗಿ ಹೇಳಿ ಇಟ್ಕೊಂಡಿರಿ. ನೆಕ್ಸ್ಟ್, ಈಗ ಒಂದು ಟೀಚಿಂಗ್ ಪ್ರೊಫೆಷನ್ ತಗೊಂಡಾಗ ನಾವು ಈ ಥರ ಡ್ರೆಸ್ ಹಾಕೊಂಡು ಹೋದಾಗ ಯಾರು ನಮಗೆ ಮರ್ಯಾದೆ ಕೊಡಲ್ಲ, ಸ್ಟೂಡೆಂಟ್ಸೇ ಆಗಲಿ. ನಮ್ಮ ಪ್ರೊಫೆಷನ್ಗೆ ತಕ್ಕ ಲೆಕ್ಚರರ್ ಮ್ಯಾಮ್, ಡಾನ್ ಬಾಸ್ಕೋ ಕಾಲೇಜಲ್ಲಿ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ಪ್ರೊಫೆಷನ್ಗೆ ತಕ್ಕಂಗೆ ನಾವು ಡ್ರೆಸ್ ಮಾಡಬೇಕು. ದಟ್ಸ್ ರೈಟ್ ಆ್ಯಟಿಟ್ಯೂಡ್. ನಾನು ನಿಮ್ಮ ಹತ್ರ ಬರೋಕ್ಕೆ ಮುಂಚೆ ಒಂದು ಚಿಕ್ಕ ಪ್ರಶ್ನೆ ಕೇಳಬೇಕು. ಸಾರಿ, ಲೆಟ್ ಮಿ ಟಾಕ್ ವೆರಿ ಬೋಲ್ಡ್ಲಿ. ಇದು ಇನ್ನೊಂದು 40 ವರ್ಷಕ್ಕೆ ಹಿಂದೆನೇ ಹೇಳಿದ್ದು ಒಂದು ಮಾತು. ಇಂಥ ರೇಪ್ ಶುರುವಾಗಿದ್ದ ಟೈಮಲ್ಲಿ ಇಂಡಿಯಾದಲ್ಲಿ ರೇಪ್ ಮಾಡ್ತಿದ್ದಾರೆ ಹುಡುಗಿರನ್ನ, ತುಂಬ ಪ್ರಾಬ್ಲಮ್ ಬರ್ತಾ ಇದೆ ಅನ್ನೋವಾಗ, you don't wear these kind of dresses, wear a jean. It will be very difficult to rape a woman if she has got a jean on her ಅಂತ. ಇದು ನಿಜಾನ ಸುಳ್ಳ ನನಗೆ ಗೊತ್ತಿಲ್ಲ. ವಿರಾಮ ನಂತರ ಮಾತಾಡೋಣ. ಸ್ಟೇ ಟ್ಯೂನ್ಡ್. ಅಲ್ಲ ಮ್ಯಾಮ್, ಅವರು ನೋಡ್ತಿದ್ರೆ ಹೆಂಗ್ ಅನ್ಸಿದೆ ಅಂದ್ರೆ ಇದು ಮಾಡರ್ನ್ ವರ್ಸಸ್ ಟ್ರೆಡಿಷನ್ ಇದ್ದಂಗಿಲ್ಲ, ಆಂಟಿ ವರ್ಸಸ್ ಟೀನೇಜರ್ಸ್ ಇದ್ದಂಗಿದೆ. ಇದು ಅವ್ರೆಲ್ಲ ನೋಡಿದ್ರೆ ಯಾರಾದ್ರೂ ಹೆಂಗಾಗ ಮ್ಯಾಮ್ ಕಾಣ್ತಿದ್ದಾರೆ. ಹೆಣ್ಣಿಗೆ ಸೀರೆ ಯಾಕೆ ಅಂದ